ಟೇಕ್ ಅವೇ ಎಕ್ಸಸೈಸ್ ಎನ್ನುವುದು ಹಲವಾರು ವ್ಯಾಯಾಮಗಳ ಸರಣಿಯಾಗಿದೆ. ಪೊಲೀಸ್ ಸಿಬ್ಬಂದಿಗಳು ತಮ್ಮ ತರಬೇತಿಯ ಅವಧಿಯಲ್ಲಿ ನಿರಂತರವಾಗಿ 10 ತಿಂಗಳುಗಳ ಕಾಲ ಹಲವಾರು ವ್ಯಾಯಾಮಗಳನ್ನು ಮಾಡುತ್ತಾ ಬಂದಿರುತ್ತಾರೆ. ಆದರೆ ತರಬೇತಿಯ ನಂತರ ತಮ್ಮ ಕೆಲಸದ ಒತ್ತಡದ ಸಂಬಂಧವಾಗಿ ಯಾವುದೇ ವ್ಯಾಯಾಮ ಮಾಡದೆ ಅನಾರೋಗ್ಯಕ್ಕೆ ಈಡಾಗುತ್ತಿದ್ದಾರೆ. ಆದ್ದರಿಂದ ಸಿಬ್ಬಂದಿಗಳು ತರಬೇತಿಯ ನಂತರವೂ ಬಿಡುವಿನ ವೇಳೆಯಲ್ಲಿ ಮಾಡಬಹುದಾದ ವ್ಯಾಯಾಮಗಳು ಇವಾಗಿವೆ. ಉದ್ದೇಶಗಳು: ತರಬೇತಿಯ ನಂತರ ಉತ್ತಮ ಆರೋಗ್ಯ ಹೊಂದುವುದು, ತರಬೇತಿಯ ನಂತರ ಉತ್ತಮ ದೇಹದಾಢ್ಯತೆ ಹೊಂದುವುದು, ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವುದು. ಪ್ರಯೋಜನಗಳು: ದೇಹದ ನಮ್ಯತೆಯನ್ನು ಹೆಚ್ಚಿಸುತ್ತದೆ, ಸದಾಕಾಲ ಚಟುವಟಿಕೆಯಿಂದ ಇರಲು ಸಹಾಯಕ, ಉತ್ತಮವಾದ ದೈಹಿಕ ಮತ್ತು ಶಾರೀರಿಕ ಆರೋಗ್ಯ ಹೊಂದಲು ಸಹಾಯಕ, ತೂಕ ನಷ್ಟ ಮತ್ತು ತೂಕ ನಿರ್ವಹಣೆಗೆ ಸಹಾಯಕ ಮತ್ತು ಸಿಬ್ಬಂದಿಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ, ಒತ್ತಡವನ್ನು ನಿವಾರಿಸಿ ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ. ಟೇಕ್ ಅವೇ ಎಕ್ಸಸೈಸ್ ಮಾಡುವ ವಿಧಾನ: ಟೇಕ್ ಅವೇ ಎಕ್ಸಸೈಸ್ ಎಂಬುದು 45 ನಿಮಿಷಗಳ ಕಾಲ ಮಾಡುವಂತಹ ವ್ಯಾಯಾಮಗಳ ಸರಣಿಯಾಗಿದೆ. ಟೇಕ್ ಅವೇ ಎಕ್ಸಸೈಸ್ ಮಾಡುವಾಗ 3 ಹಂತಗಳಲ್ಲಿ ವ್ಯಾಯಾಮಗಳನ್ನು ಮಾಡಬೇಕಾಗುತ್ತದೆ. ವಾರ್ಮಪ್ ಎಕ್ಸಸೈಸ್ 5 ನಿಮಿಷ, ಹೈ ಇಂಟೆನ್ಸಿಟಿ ಇಂಟರ್ವಲ್ ಎಕ್ಸಸೈಸ್ 30 ನಿಮಿಷ, ಕೂಲ್ ಡೌನ್ ಅಥವಾ ವಾರ್ಮ್ ಡೌನ್ ಎಕ್ಸಸೈಸ್ 10 ನಿಮಿಷ. 5 ನಿಮಿಷಗಳ ಕಾಲ ಕೆಳಗೆ ತಿಳಿಸಿರುವಂತಹ ವಾರ್ಮಪ್ ಎಕ್ಸಸೈಸ್ ಮಾಡಬೇಕು. ನಂತರ ಹಿಟ್ನ ಪ್ರತಿಯೊಂದು ವ್ಯಾಯಾಮಗಳನ್ನು 45 ಸೆಕೆಂಡುಗಳ ಕಾಲ ಮಾಡಬೇಕು ಮತ್ತು ಪ್ರತಿ ವ್ಯಾಯಾಮದ ನಂತರ 30 ಸೆಕೆಂಡುಗಳ ಕಾಲ ವಿಶ್ರಾಂತಿಯನ್ನು ಪಡೆಯಬೇಕು. ಹಿಟ್ ವ್ಯಾಯಾಮ ಮಾಡಿದ ನಂತರ 10 ನಿಮಿಷಗಳ ಕಾಲ ಕೂಲ್ ಡೌನ್ ಅಥವಾ ವಾರ್ಮ್ ಡೌನ್ ವ್ಯಾಯಾಮಗಳನ್ನು ಮಾಡಬೇಕು. ವಾರ್ಮಪ್ ಎಕ್ಸಸೈಸ್ ಉದ್ದೇಶಗಳು: ದೈಹಿಕ ಚಟುವಟಿಕೆಗಾಗಿ ದೇಹವನ್ನು ಸಿದ್ಧಪಡಿಸುವುದು, ರಕ್ತದ ಹರಿವು, ದೇಹದ ತಾಪಮಾನ ಮತ್ತು ಸ್ನಾಯುಗಳಲ್ಲಿ ನಮ್ಯತೆಯನ್ನು ಹೆಚ್ಚಿಸಿ ವ್ಯಾಯಾಮಕ್ಕಾಗಿ ದೇಹವನ್ನು ಸಿದ್ಧಪಡಿಸುವುದು. ಗಾಯದ ಅಪಾಯವನ್ನು ಕಡಿಮೆ ಮಾಡುವುದು, ರಕ್ತದ ಹರಿವನ್ನು ಹೆಚ್ಚಿಸುವ ಮೂಲಕ ಮತ್ತು ಸ್ನಾಯುವಿನ ಬಿಗಿತವನ್ನು ಕಡಿಮೆ ಮಾಡುವ ಮೂಲಕ ಸ್ನಾಯುವಿನ ಒತ್ತಡ, ಎಳೆತಗಳು ಮತ್ತು ಗಾಯಗಳ ಸಾಧ್ಯತೆಯನ್ನು ಕಡಿಮೆ ಮಾಡುವುದು. ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು, ಶಕ್ತಿ, ವೇಗ ಮತ್ತು ಸಹಿಷ್ಣುತೆಯನ್ನು ಹೆಚ್ಚಿಸುವ ಮೂಲಕ ದೈಹಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ವಾರ್ಮಪ್ ಎಕ್ಸಸೈಸ್ನ ಉಪಯೋಗಗಳು: ವಿವಿಧ ಚಟುವಟಿಕೆಗಳ ವಾರ್ಮಪ್ ವ್ಯಾಯಾಮಗಳು ಅವಶ್ಯಕ. ಅವುಗಳೆಂದರೆ ಕ್ರೀಡೆ ಮತ್ತು ಫಿಟ್ನೆಸ್. ಸ್ಪರ್ಧೆ ಅಥವಾ ವ್ಯಾಯಾಮಕ್ಕಾಗಿ ಕ್ರೀಡಾಪಟುಗಳು ತಯಾರಿಸಿ ಅವರ ಗಾಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ಪುನರ್ವಸತಿ: ರಕ್ತದ ಹರಿವು ಮತ್ತು ಚಲನೆಯ ವ್ಯಾಪ್ತಿಯನ್ನು ಹೆಚ್ಚಿಸುವ ಮೂಲಕ ರೋಗಿಗಳಿಗೆ ಗಾಯಗಳು ಅಥವಾ ಶಸ್ತ್ರಚಿಕಿತ್ಸೆಯಿಂದ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ದೈನಂದಿನ ವ್ಯಾಯಾಮ: ದೈಹಿಕ ಚಟುವಟಿಕೆಗಳಿಗಾಗಿ ದೇಹವನ್ನು ತಯಾರಿಸಿ ಗಾಯದ ಅಪಾಯವನ್ನು ಕಡಿಮೆ ಮಾಡಿ ಒಟ್ಟಾರೆ ಫಿಟ್ನೆಸ್ ಅನ್ನು ಸುಧಾರಿಸುತ್ತದೆ. ಹೆಚ್ಚಿನ ತೀವ್ರತೆಯ ಚಟುವಟಿಕೆಗಳು: ಸ್ಟ್ರೀಟಿಂಗ್ ಅಥವಾ ಜಂಪಿಂಗ್ನಂತಹ ಶಕ್ತಿಯ ಹಠಾತ್ ಸ್ಫೋಟಗಳ ಅಗತ್ಯ ಇರುವಂತಹ ಚಟುವಟಿಕೆಗಳಿಗೆ ವಾರ್ಮಪ್ ವ್ಯಾಯಾಮಗಳು ಅತ್ಯಗತ್ಯ. ವಾರ್ಮಪ್ ಮಾಡುವುದರಿಂದ ಆಗುವ ಪ್ರಯೋಜನಗಳು: ಗಾಯದ ಅಪಾಯವನ್ನು ತಡೆಗಟ್ಟುವುದು, ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು, ಸ್ನಾಯುಗಳ ನೋವನ್ನು ಕಡಿಮೆ ಮಾಡುತ್ತದೆ, ದೇಹದ ನಮ್ಯತೆಯನ್ನು ಹೆಚ್ಚಿಸುತ್ತದೆ.